ಜ್ಯೇಷ್ಠ ಮಾಸ ಅಥವಾ ಪುರುಷೋತ್ತಮ ಮಾಸದ ಈ ಶುಭ ಮಂಗಳವಾರದಂದು ಚಳ್ಳಕೆರೆಯ ತ್ಯಾಗರಾಜನಗರದ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದಲ್ಲಿ ವಿಶೇಷ ಪ್ರವಚನವನ್ನು ಆಯೋಜಿಸಲಾಗಿದೆ. ಈ ಒಂದು ವಿಶೇಷ ಸತ್ಸಂಗದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯರಾದಂತಹ ದಿವ್ಯತ್ರಯರಿಗೆ ನನ್ನ ಪ್ರಪ್ರಥಮವಾಗಿ ನನ್ನ ಪ್ರಣಾಮಗಳು. ಹಾಗೂ ಈ ವಿಶೇಷ ಪ್ರವಚನಕ್ಕೆ ಆಹ್ವಾನಿತರಾಗಿರುವಂತಹ ಡಾಕ್ಟರ್ ವೈ ರಾಜಾರಾಮ್ ಗುರುಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಹಾಗೂ ಚಳ್ಳಕೆರೆಯ ಶಾರದಾಶ್ರಮದ ಒಂದು ಸೇವಾ ಕಾರ್ಯಗಳನ್ನು ಅತ್ಯಂತ ಶಿಸ್ತು ಹಾಗೂ ಕರ್ತವ್ಯ ರೂಪಿಯಾಗಿ ಮತ್ತು ಅತ್ಯಂತ ಪ್ರೀತಿ ಮತ್ತು ಕಾಳಜಿಯಿಂದ ನಿರ್ವಹಿಸ್ತಾ ಇರುವಂತಹ ಆಶ್ರಮವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂತಹ ಮಾತಾಜಿ ತ್ಯಾಗಮಯಿ ಅವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ಹಾಗೂ ಈ ಒಂದು ಸತ್ಸಂಗದಲ್ಲಿ ಸದ್ಭಕ್ತರಾಗಿ ಆಗಮಿಸಿರುವಂತಹ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ಡಾಕ್ಟರ್ ವೈ ರಾಜಾರಾಮ್ ಗುರುಗಳು ನಮಗೆಲ್ಲರಿಗೂ ಚಿರಪರಿಚಿತರು. ನನಗಿಂತ ಹೆಚ್ಚು ನಿಮಗೆಲ್ಲರಿಗೂ ಚಿರಪರಿಚಿತರು. ಯಾಕಂದರೆ ನಾನು ಬಂದು ಸ್ವಲ್ಪ ದಿನಗಳಾಗಿದೆ ಈ ಒಂದು ಸತ್ಸಂಗಕ್ಕೆ. ಆದರೆ ಆದರೆ ಸಭಾ ಸೂಚಕ ಗೌರವ ಸೂಚಕವಾಗಿ ನಾನು ಅವರನ್ನು ಪರಿಚಯ ಮಾಡಲಿಕ್ಕೆ ಇಲ್ಲಿ ನಿಂತಿದ್ದೇನೆ. ಡಾಕ್ಟರ್ ವೈ ರಾಜಾರಾಮ್ ಗುರುಗಳು ಪರಮ ಪೂಜ್ಯರು, ಪೂಜ್ಯ ಸಿಂಹಾದ್ರಿ ಸದ್ಗುರುಗಳ ತೃತೀಯ ಪುತ್ರರು. ಸದ್ಗುರುಗಳ ಮೂರ್ತಿಗಳ ನಂತರ ಚಳ್ಳಕೆರೆಯ ನರಹರಿ ನಗರದಲ್ಲಿರುವಂತಹ ಶ್ರೀ ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನರಹರಿ ಸೇವಾ ಪ್ರತಿಷ್ಠಾನದ ಮೂಲಕ ಅನೇಕ ಸಮಾಜ ಉಪಯೋಗಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಈ ಮಾನವ ಸೇವೆಯೇ ಮಾಧವ ಸೇವೆ ಅನ್ನುವಂತೆ ಒಂದು ಕಾರ್ಯಕ್ರಮಗಳಲ್ಲಿ ಅವರನ್ನು ತೊಡಗಿಸಿಕೊಂಡು ಜೀವ ಶಿವ ಸೇವೆಯ ತತ್ವವನ್ನು ಅವರು ಅಕ್ಷರಶಃ ಪಾಲಿಸ್ತಾ ಇದ್ದಾರೆ. ಅವರ ಸರಳತೆ ಹಾಗೂ ಸಜ್ಜನಿಕೆಯಿಂದ ನಮ್ಮೆಲ್ಲರನ್ನ ಆಧ್ಯಾತ್ಮಿಕತೆಯತ್ತ ಆಕರ್ಷಿಸ್ತಾ ಇದ್ದಾರೆ. ಭಾರತೀಯ ಸನಾತನ ಪರಂಪರೆಯ ಧರ್ಮಶಾಸ್ತ್ರ ಗ್ರಂಥಗಳನ್ನು ಅವರು ಆಳವಾಗಿ ಅಧ್ಯಯನವನ್ನು ಮಾಡಿ ಅದರ ಸಾರವನ್ನು ನಮಗೆ ದಿವ್ಯ ಪ್ರವಚನಗಳ ಮೂಲಕ ದಿವ್ಯಾಮೃತವನ್ನು ನೀಡ್ತಾ ಇದ್ದಾರೆ. ಅವರಿಗೆ ನಮ್ಮ ಶಾರದಾ ಆಶ್ರಮ ಮತ್ತು ಶಾರದಾ ದೇವಿ ಸತ್ಸಂಗ ಕೇಂದ್ರ ಅಂದರೆ ಅಪಾರವಾದ ಪ್ರೀತಿ ಮತ್ತು ಗೌರವ. ನಮಗೆಲ್ಲರಿಗೂ ಕರ್ಮಯೋಗದ 21ನೇ ಶ್ಲೋಕ ಹೇಳುವಂತೆ ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇ ತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತತನುವರ್ತತೆ. ಅಂದರೆ ಶ್ರೇಷ್ಠರಾದವರು ಯಾವ ರೀತಿ ಆಚರಣೆಗಳನ್ನು ಮಾಡ್ತಾರೋ ಇತರರು ಅವರ ಆಚರಣೆಗಳನ್ನು ಅನುಸರಿಸ್ತಾ ಹೋಗ್ತಾರೆ. ಅದೇ ರೀತಿ ಅವರು ಯಾವುದನ್ನು ಪ್ರಮಾಣೀಕರಿಸಿ ಹೇಳ್ತಾರೋ ಅದನ್ನೇ ಇತರರು ಅದೇ ರೀತಿಯಲ್ಲಿ ಇತರರು ವರ್ತಿಸ್ತಾರೆ. ಅಂದರೆ ಒಂದು ಸಮಾಜದಲ್ಲಿ ಇಂತಹ ಶ್ರೇಷ್ಠ ಪೂಜ್ಯರು ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಾರೆ. ಒಂದು ಸಮಾಜದ ಸ್ವಾಸ್ಥ್ಯವನ್ನು ಹೆಚ್ಚಿಸುವಲ್ಲಿ ಅವರ ಪಾತ್ರ, ಅವರ ಮಾರ್ಗದರ್ಶನ ತುಂಬ ಮುಖ್ಯ ಆಗಿರುತ್ತೆ. ಇಂತಹ ಮಾರ್ಗದರ್ಶಕರು ಇವತ್ತು ನಮ್ಮ ಶಾರದಾದೇವಿ ಸತ್ಸಂಗ ಕೇಂದ್ರಕ್ಕೆ ಬಂದು ಅವರನ್ನು ಆಹ್ವಾನವನ್ನು ಕೇಳಿದಾಗ ಅವರು ಅತ್ಯಂತ ಪ್ರೀತಿಯಿಂದ ಸ್ಪಂದಿಸಿ ಇವತ್ತು ಆಗಮಿಸಿದ್ದಾರೆ. ಇವತ್ತು ಆಧ್ಯಾತ್ಮಿಕ ವಿಚಾರ ಅಂದರೆ ಈಗಿನ ಅಧಿಕ ಮಾಸದ ವೈಶಿಷ್ಟ್ಯವನ್ನು ಕುರಿತು ನಮಗೆ ಪ್ರವಚನವನ್ನು ನೀಡಲಿದ್ದಾರೆ. ಅವರಿಗೆ ನಮ್ಮ ಸದ್ಭಕ್ತರ ಪರವಾಗಿ ಸತ್ಸಂಗ ಕೇಂದ್ರದ ಪರವಾಗಿ ಯತೀಶ್ ಅವರು ಒಂದು ಕಿರುಕಾಣಿಕೆಯನ್ನು ನೀಡುವುದರ ಮೂಲಕ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಹೇಳಿಬಿಟ್ಟು ಕೋರುತ್ತೇನೆ. ಆ ಜ್ಞಾನಾಮೃತವನ್ನು ಸವಿಯೋದಕ್ಕೆ ಬಂದಿರುವಂತಹ ಎಲ್ಲ ಸದ್ಭಕ್ತರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನನಗೆ ಇನ್ನು ಮುಂದಿನ 3 ಗಂಟೆಗಳ ಕಾಲ ಪೂಜ್ಯ ಗುರುಗಳು ಮಾತಾಡ್ತಾರೆ.
ದಯವಿಟ್ಟು ಯಾರ್ಯಾರು ಅನಾನುಕೂಲ ಕೂತ್ಕೊಂಡ್ರೆ ಇವಾಗ ಎದ್ದೇಳೋದು ಕೂತ್ಕೊಳ್ಳೋದೆಲ್ಲ ಮಾಡಬೇಡಿ. ಅವ್ರು ಮಾತಾಡುವಾಗ ಯಾರು ಆಚೆ ಎದ್ದೇಳೋದು ಮಾತಾಡೋದು ಆ ಥರ ಮಾಡಬೇಡಿ ದಯವಿಟ್ಟು.